ಮಂಗಳೂರು ಹೊರವಲಯದ ಬೈಕಂಪಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂತಹ ಒಂದು ದರೋಡೆ ಪ್ರಕರಣವನ್ನು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಭೇದಿಸಿದ್ದಾರೆ. ಈ ದರೋಡೆ ಪ್ರಕರಣದಲ್ಲಿ ದರೋಡೆಗೊಳಗಾದವನು ಮತ್ತು ದರೋಡೆ ಮಾಡಿದವರು ಈ ಜಿಲ್ಲೆಗೆ ಸಂಬಂಧಿಸಿದವರಲ್ಲ. ದರೋಡೆಯಾದ ಸ್ಥಳ ಮಾತ್ರ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬಂದದ್ದು. ಆದ್ದರಿಂದ ಈ ದರೋಡೆಯನ್ನು ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚುವ ಸವಾಲು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳಿಗೆ ಇತ್ತು. ಕಮಿಷನರ್ ಸುಧೀರ್ ರೆಡ್ಡಿಯವರು 4 ತಂಡಗಳನ್ನು ರಚಿಸಿ ಅಪರಾಧಿಗಳ ಬೇಟೆಗೆ ಇಳಿದಿದ್ದರು. ಯಾವುದೇ ಸುಳಿವುಗಳು ಇರಲಿಲ್ಲ. ದರೋಡೆ ಮಾಡಿದಂತಹ ತಂಡದಲ್ಲಿ 3 ವಾಹನಗಳು ಬಳಕೆಯಾಗಿದ್ದವು. 6-7 ಮಂದಿ ಇದ್ದರು. ಎಲ್ಲರೂ ಮುಖ ಮುಚ್ಚಿಕೊಂಡು ಇದ್ದರು. ಮಧ್ಯರಾತ್ರಿಯ ವೇಳೆ ನಡೆದಿದ್ದಂತಹ ಈ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿತ್ತು. ದರೋಡೆಗೊಳಗಾದಂತಹ ಚಿನ್ನದ ವ್ಯಾಪಾರಿ ಮೂಲತಃ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿಯವನಾಗಿದ್ದು ಕೇರಳದ ಪಯ್ಯನ್ನೂರಿನಲ್ಲಿ ಚಿನ್ನಾಭರಣ ವ್ಯಾಪಾರ ಮಾಡ್ತಾಯಿದ್ದ. ಆತನ ಕಾರನ್ನು ತಡೆದು ಆತನನ್ನು ಕಾರಿನಿಂದ ಹೊರಗೆಳೆದು ಆತನ ಮೇಲೆ ಹಲ್ಲೆ ನಡೆಸಿ ಆತನ ಪತ್ನಿ ಮತ್ತು ಮಗನನ್ನು ಸಹಿತ ಕಾರನ್ನು ಕೊಂಡೊಯ್ದಿದ್ದರು. ಕಾರನ್ನು ಕೂಳೂರು ಬಳಿ ಬಿಟ್ಟು ಹೋಗಿದ್ದರು. ಕಾರಿನಲ್ಲಿದ್ದ ಆತನ ಪತ್ನಿ ಮತ್ತು ಮಗನನ್ನು ಕೂಳೂರು ಬಳಿ ಇಳಿಸಿ ಕಾರನ್ನು ಕೊಂಡೊಯ್ದಿದ್ದರು. ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದರು. ಆದರೆ ಮರುದಿನ ಕಾರು ಬೆಂಜನಪದವು ಬಳಿಯ ಕಲ್ಪನೆ ಬಳಿ ಸಿಕ್ಕಿತ್ತು. ಕಾರಿನ 4 ಡೋರ್ಗಳನ್ನು ತೆಗೆಯಲಾಗಿತ್ತು. ಅದರ ಸೀಟ್ ಕವರ್ಗಳನ್ನು ಹರಿಯಲಾಗಿತ್ತು. ಏನೋ ಹುಡುಕಾಡಿದಂತಹ ಕುರುಹುಗಳಿತ್ತು. ಆಗಲೇ ಪೊಲೀಸರಿಗೆ ಒಂದು ಸಂಶಯ ಬಂದಿತ್ತು. ಈ ಕಾರಿನಲ್ಲಿ ಚಿನ್ನದ ಗಟ್ಟಿಗಳನ್ನು ಕೊಂಡೊಯ್ಯಲಾಗುತ್ತಿತ್ತು. ಈ ಮಾಹಿತಿ ತಿಳಿದಂತಹ ತಂಡಗಳೇ ಈ ಕೃತ್ಯ ನಡೆಸಿದ್ದೆ. ಇವರಿಗೆ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡುವಂತಹ ಅನಿವಾರ್ಯತೆ ಇರಲಿಲ್ಲ. ದೂರುದಾರ ವಿಕಾಸ್ ಕಾರಿನ ಡೋರು ತೆಗೆಯದ ಕಾರಣಕ್ಕಾಗಿ ಕಾರಿನ ಗ್ಲಾಸು ಗುದ್ದಿ ಡೋರನ್ನು ಬಲಾತ್ಕಾರವಾಗಿ ಎಳೆದು ಆತನನ್ನು ಹೊರಗೆಳೆಯಲಾಗಿತ್ತೇ ಹೊರತು ಆತನ ಮೇಲೆ ಹಲ್ಲೆ ಮಾಡಿರಲಿಲ್ಲ. ಕಾರಿನಲ್ಲಿದ್ದ ಆತನ ಪತ್ನಿ ಮತ್ತು ಮಗನ ಮೇಲೂ ಹಲ್ಲೆ ಮಾಡಿರಲಿಲ್ಲ. ಪತ್ನಿಯ ಮೈಮೇಲಿದ್ದ ಬಂಗಾರವನ್ನು ಮುಟ್ಟಿರಲಿಲ್ಲ. ಬದಲಾಗಿ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿದ್ದಂತಹ ಬಂಗಾರ ಮತ್ತು ಕ್ಯಾಶ್ ಅಂದರೆ ಒಟ್ಟಾರೆಯಾಗಿ 23 ಲಕ್ಷ ರೂಪಾಯಿಯ ಸೊತ್ತುಗಳನ್ನು ದೋಚಲಾಗಿತ್ತು. ಈ ಪ್ರಕರಣವನ್ನು ಬೆನ್ನಟ್ಟಿದಂತಹ ಪೊಲೀಸರು ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಘಟನೆ ನಡೆದು ಕೇವಲ 4-5 ದಿನಗಳಲ್ಲಿ ಪೊಲೀಸರ ತಂಡ 3 ಬಂಧಿಸಿದೆ. ಇತರ 13 ಮಂದಿಯ ಗುರುತು ಪತ್ತೆ ಹಚ್ಚಿದ್ದಾರೆ. ಆದರೆ ಈ 3 ಆರೋಪಿಗಳು ದರೋಡೆಕೋರರಿಗೆ ಮಾಹಿತಿ ಕೊಟ್ಟವರು, ಆಶಯ ಕೊಟ್ಟವರೇ ಹೊರತು ದರೋಡೆಯಲ್ಲಿ ನೇರವಾಗಿ ಭಾಗಿಯಾದವರಲ್ಲ. ಇವರಲ್ಲಿ 2 ಮಡಿಕೇರಿಯವರಾದರೆ ಒಬ್ಬ ಕೇರಳದವ. ಆರಂಭದಲ್ಲಿಯೇ ಪೊಲೀಸರಿಗೆ ಸಂಶಯ ಇತ್ತು. ದೂರುದಾರ ವಿಕಾಸ್ ಚಿನ್ನ ಕಳ್ಳ ಸಾಗಾಣಿಕೆಯ ಕೊರಿಯರ್ ಆಗಿ ಕೆಲಸ ಮಾಡುತ್ತಿದ್ದಾನ ಎನ್ನುವಂಥ ಸಂಶಯ. ಆತನನ್ನು ಆ ಬಗ್ಗೆ ಪ್ರಶ್ನೆಯೂ ಮಾಡಿದ್ದರು. ಆದರೆ ಆತ ಒಪ್ಪಿಕೊಂಡಿರಲಿಲ್ಲ. ಪಯ್ಯನ್ನೂರಿನಲ್ಲಿ ಚಿನ್ನಾಭರಣ ವ್ಯವಹಾರ ಮಾಡ್ತಾ ಇದ್ದವನು ಸತ್ಯ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಆತನ ಮನೆ ಇದ್ದದ್ದು ಸತ್ಯ. ಸಂಬಂಧಿಕರ ಮದುವೆಗೆಂದು ಪತ್ನಿ ಮಗನೊಂದಿಗೆ ಹೋಗಿದ್ದದ್ದು ಸತ್ಯ. ಅಲ್ಲಿಂದ ಸಂಜೆಯ ವೇಳೆಗೆ ಹೊರಟು ಬರ್ತಿದ್ದದ್ದು ಸತ್ಯ. ಮಧ್ಯರಾತ್ರಿಯ ವೇಳೆಗೆ ಅಂದರೆ ಸುಮಾರು ಮಧ್ಯರಾತ್ರಿ 2:30 ವೇಳೆಗೆ ಬೈಕಂಪಾಡಿಯ
ದ್ವಾರ ಹೋಟೆಲ್ ಎದುರಿನ ಭಾಗಕ್ಕೆ ಕಾರು ತಲುಪಿದಾಗ ಹಿಂಬದಿಯಿಂದ ಬಂದಂತಹ 3 ಕಾರುಗಳು ಆ ಕಾರನ್ನು ಸುತ್ತುವರಿದಿದೆ. ಆ ಸಂದರ್ಭದಲ್ಲಿ ಹೈವೇಯಲ್ಲಿ ಬೇರೆ ವಾಹನಗಳು ಹೋಗ್ತಾ ಇತ್ತು. ಏನೋ ವಾಹನಗಳ ಹೊರವಿಸಿಕೆ ಆಗಿರ್ಬೋದು ಎನ್ನುವುದು ಬಾಕಿಯವರು ಅನಿಸಿತು. ಅಷ್ಟೊತ್ತಿಗೆ ಅವರು ವಿಕಾಸನ್ನು ಕೆಳಗೆ ಎಳೆದು ಹಾಕಿ ಕಾರನ್ನು ಆತನ ಪತ್ನಿ ಮಗನ ಸಹಿತ ಕರೆದಿದ್ದರು. ವಿಕಾಸ್ ತಕ್ಷಣ ರೋಡ್ ಕ್ರಾಸ್ ಮಾಡಿ ದ್ವಾರ ಹೋಟೆಲ್ಗೆ ಹೋಗಿದ. ಅಲ್ಲಿ ಮಾಹಿತಿ ನೀಡಿದರು. ಇಮ್ಮಿಡಿಯೇಟು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು. 112ಗೆ ಫೋನ್ ಮಾಡಿದರು. ಪೊಲೀಸರು ವಿದಿನ್ 20 ಮಿನಿಟ್ಸಲ್ಲಿ ಸ್ಪಾಟಿಗೆ ಬಂದಿದ್ದರು. ತದನಂತರ ಎಲ್ಲವೂ ರಿವೀಲ್ ಆಗ್ತಾ ಹೋಯಿತು. ವಿಕಾಸ್ ನೀಡಿದ ದೂರಿನಂತೆ ಪಣಮೂರು ಸ್ಟೇಷನಲ್ಲಿ ದರೋಡೆ ಪ್ರಕರಣ ದಾಖಲಾಯಿತು. ಪೊಲೀಸರು ಆರಂಭದಲ್ಲಿ ವಿಕಾಸನ್ನೇ ಪ್ರಶ್ನೆ ಮಾಡಿತ್ತು. ಯಾಕಂತ ಹೇಳಿದರೆ ಆ ಕಾರಿನಲ್ಲಿ ವಿಕಾಸ ಹೇಳುವಷ್ಟು ಮಾತ್ರವೇ ಚಿನ್ನ ಇದ್ದದ್ದ ಅಥವಾ ಹೆಚ್ಚುವರಿ ಚಿನ್ನ ಇತ್ತ ಅಂತ ಹೇಳಿ. ಆದರೆ ದೂರುದಾರರನ್ನು ಹೆಚ್ಚಾಗಿ ನೀವು ಸಂಶಯ ಪಡುವಾಗಿ ಇಲ್ಲ. ಪೊಲೀಸರಿಗೆ ಬೇಕಿರುವುದು ಏನಂತ ಹೇಳಿದರೆ ದೂರುದಾರನ ಮಾಹಿತಿಯ ಆಧಾರದಲ್ಲಿ ಅವರು ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತೆ. ಪೊಲೀಸರು ಬೇರೆ ತಾಂತ್ರಿಕ ಸುಳಿವುಗಳನ್ನು ಪತ್ತೆ ಹಚ್ಚುವ ಸಂದರ್ಭದಲ್ಲಿಯೇ ದೂರುದಾರ ನೀಡಿದಂತಹ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗುವುದು ಸಹಜ. ಆದ್ದರಿಂದ ಪೊಲೀಸರು ಸುರಿಗೆ ಆಲೋಚನೆ ಮಾಡಿದ್ದು ಏನಂತ ಹೇಳಿದರೆ ಹೆಜಮಾಡಿಯ ಟೋಲ್ಗೇಟಲ್ಲಿರುವ CC ಕ್ಯಾಮರಾದ ಫುಟೇಜ್ಗಳನ್ನು. ಆದರೆ ವಿಕಾಸ್ ಕಾರು ಪಾಸಾದ ನಂತರ ಆ ಕಾರಿನ ಹಿಂಬದಿಯಲ್ಲಿ ಬೇರೆ ಕಾರುಗಳು ಬಂದಿರಲಿಲ್ಲ. ಇಲ್ಲಿರುವ ಕಾರುಗಳು ಫುಟೇಜು ಪಕ್ಕದ ದ್ವಾರ ಹೋಟೆಲ್ನ CC ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಪೊಲೀಸರು ತಲಪಾಡಿಯ ಟೋಲ್ಗೇಟನ್ನು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಆ ಕಾರುಗಳು ಪಾಸಾಗಿರಲಿಲ್ಲ. ಬ್ರಹ್ಮನಗುಟ್ಲ ಟೋಲ್ಗೇಟನ್ನು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿಯೂ ಕಾರುಗಳು ಪಾಸಾಗಿರಲಿಲ್ಲ. ಹಾಗಾದರೆ ಈ ಕಾರುಗಳು ಎಲ್ಲಿ ಹೋಯಿತು ಅಂತ ಹುಡುಕುವ ಸಂದರ್ಭದಲ್ಲಿಯೇ ಬೆಂಜನ ಪದವಿನ ಕಲ್ಪನೆ ಬಳಿ ನಿರ್ಜನ ಪ್ರದೇಶದಲ್ಲಿ ವಿಕಾಸ್ ಅವರ ಕಾರು ಪತ್ತೆ ಆಯಿತು. ಆಗ ಗೊತ್ತಾಯಿತು ದರೋಡೆ ಮಾಡಿದಂತಹ ತಂಡ ಕೂಳೂರು ಮೂಲಕ ಬೋಂದೆಲಿಗೆ ಬಂದಿದೆ. ಬೋಂದೆಲ್ನಿಂದ ನಂತೂರಿಗೆ ಹೋಗಿದೆ. ನಂತೂರಿನಿಂದ ನೇರವಾಗಿ ಪಡೀಲ್ ಮೂಲಕ ಫರಂಗಿಪೇಟೆಗೆ ಹೋಗಿ ಅಲ್ಲಿಂದ ಬೆಂಜನ ಪದವಿಗೆ ಹೋಗಿ ಅಲ್ಲಿ ಕಾರನ್ನು ತೊರೆದಿದ್ದಾರೆ. ನಂತರ ಬೀಸರೋಡಿಗೆ ಹೋಗಿದ್ದಾರೆ. ಯಾಕಂದರೆ ರಾಮಲಕಟ್ಟೆಯ ಟೋಲನ್ನು ತಪ್ಪಿಸಿಕೊಂಡು ಹೋಗಿದ್ದಾರೆ. ಅಲ್ಲಿಂದ ನೇರವಾಗಿ ಕೊಡಗಿಗೆ ಮುಟ್ಟಿದ್ದಾರೆ. ಈ ರೂಟನ್ನೇ ಕೇಂದ್ರೀಕರಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಎಲ್ಲೆಲ್ಲಿ ಸಂಶಯ ಪಡುವಂಥ ಪ್ರದೇಶಗಳಿರುವ ಅಲ್ಲೆಲ್ಲ ಟವರ್ ಡಂಪಿಂಗ್ ಮಾಡಿದಾಗ ಕೆಲವೊಂದು ಸಂಶಯಾಸ್ಪದ ನಂಬರ್ಗಳು ಪತ್ತೆಯಾಗಿದೆ. ಆ ನಂಬರ್ಗಳ ಆಧಾರದಲ್ಲಿ 3 ಆರೋಪಿಗಳನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗಿದೆ. ಮಡಿಕೇರಿಯ ಇರ್ಷಾದ್, ಕೇರಳದ ನಿಮಿಲ್, ಮಡಿಕೇರಿಯ ಮುಸ್ತಾಫ, ಈ 3 ಈಗ ಸಿಕ್ಕಿಬಿದ್ದವರು. ಇವರು ದರೋಡೆ ಪ್ರಕರಣದಲ್ಲಿ ನೇರವಾಗಿ ಶಾಮೀಲಾದವರಲ್ಲ. ಆದ್ದರಿಂದ ದರೋಡೆಗೊಳಗಾದಂತಹ ಚಿನ್ನಾಭರಣಗಳು ಮತ್ತು ಕ್ಯಾಶ್, ವಿಕಾಸನ ಮೊಬೈಲ್ ಮತ್ತು ದರೋಡೆಗೆ ಉಪಯೋಗಿಸಿದಂಥ ಕಾರುಗಳು ಪತ್ತೆಯಾಗಿಲ್ಲ. ಆದರೆ ಒಂದು ಕಾರು, ಇವರ ಬಳಿ ಇದ್ದಂಥ ಒಂದು ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಉಳಿದ 13 ಮಂದಿ ಆರೋಪಿಗಳನ್ನು ಗುರುತಿಸಲಾಗಿದೆ. ಎಲ್ಲರೂ ಮಡಿಕೇರಿ ಮತ್ತು ಕೇರಳ ಮೂಲದವರು. ಇವರಿಗೆ ವಿಕಾಸನ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇತ್ತು. ವಿಕಾಸ್ ಚಿನ್ನ ಕಳ್ಳ ಸಾಗಾಣಿಕೆಯ ಕೊರಿಯರ್ ಕೆಲಸ ಮಾಡ್ತಾಯಿದ್ದವನು. ಮುಂಬೈ, ಸಾಂಗ್ಲಿ, ನಾಸಿಕ್ ಈ ಮೂಲದಿಂದ ಚಿನ್ನವನ್ನು ಹಿಡಿದುಕೊಂಡು ಬಂದು ಕೇರಳದಲ್ಲಿ ವ್ಯವಹಾರ ಮಾಡ್ತಿದ್ದವನು. ಈತನಿಗೆ ಪಯ್ಯನ್ನೂರಿನಲ್ಲಿ ಚಿನ್ನದ ಅಂಗಡಿ ಇದೆ. ಈ ವ್ಯವಹಾರ ಇತ್ತು.
ಈತ ಕೊರಿಯರ್ ಕೆಲಸ ಮಾಡ್ತಾ ಇದ್ದವನು ಕಮಿಷನ್ ಆಸೆಗಾಗಿ. ಆದ್ದರಿಂದ ವಿಕಾಸ್ ಮದುವೆ ನೆಪದಲ್ಲಿ ಸಾಂಗ್ಲಿಗೆ ಹೋಗುವಾಗಲೇ ಈತನ ಮೇಲೆ ಈ ತಂಡ ಕಣ್ಣಿಟ್ಟಿತ್ತು. ವಾಪಸ್ ಬರುವಾಗ ಈತ ಚಿನ್ನ ತರ್ತಾನೆ ಎನ್ನುವಂಥ ಮಾಹಿತಿಗಳಿತ್ತು. ಆ ಮಾಹಿತಿಗಳ ಆಧಾರದಲ್ಲಿಯೇ ಈ 16 ಮಂದಿಯ ತಂಡ ಸೇರಿಕೊಂಡು ಪ್ಲ್ಯಾನ್ ಮಾಡಿದರು. ಯಾವಾಗ ವಿಕಾಸ್ ವಾಪಸ್ ಬರುವುದು ಗೊತ್ತಾಯಿತು, ಯಾವ ಕಾರಲ್ಲಿ ಬರ್ತಾರೆ ಅಂತ ಗೊತ್ತಾಯಿತು, ಆತನ ಕಾರಿನ ನಂಬರೂ ಗೊತ್ತಿತ್ತು, ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡರು. ಅಲ್ಲಿಂದ ಆತನನ್ನು ಫಾಲೋ ಮಾಡಿದ್ದು ಇವರು ಮುಲ್ಕಿಯಿಂದ ಮಾತ್ರ. ಅಂದರೆ ಹೆಜಮಾಡಿ ಟೋಲು ದಾಟಿದ ನಂತರ ಮುಲ್ಕಿಯಿಂದ ಆತನ ಕಾರನ್ನು ಫಾಲೋ ಮಾಡಿದ್ದು. ಬೈಕಂಪಾಡಿಯ ಹೈವೇಯಲ್ಲಿ ಆತನ ಕಾರನ್ನು ತಡೆದು ದರೋಡೆ ಮಾಡಿದ್ದು. ಈಗ 3 ಸಿಕ್ಕಿಬಿದ್ದಿದ್ದಾರೆ. ಇನ್ನು 13 ಮಂದಿಯ ಪತ್ತೆಗೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ 4-5 ಪೊಲೀಸ್ ತಂಡಗಳು ವಿವಿಧ ಕಡೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಆರೋಪಿಗಳ ಬಂಧನ ಆಗುವ ಸಾಧ್ಯತೆಗಳೇ. ಈಗ ಸಿಕ್ಕಿಬಿದ್ದಿರುವಂಥ 3 ಆರೋಪಿಗಳನ್ನು ಸಹ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. 10 ದಿನಗಳ ಪೊಲೀಸ್ ಕಸ್ಟಡಿ ಪಡ್ಕೊಂಡಿದ್ದಾರೆ. ಆ ಆರೋಪಿಗಳ ಇಂಟ್ರಾಗೇಷನ್ ನಡೀತಾ ಇದೆ. ಅವರು ನೀಡುವಂತಹ ಮಾಹಿತಿಗಳ ಆಧಾರದಲ್ಲಿ ಉಳಿದ ಆರೋಪಿಗಳ ಚಲನವಲನಗಳನ್ನು ಅಧ್ಯಯನ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ಮುಂದಾಗ್ತಾರೆ.